ಅವ್ರು ಕೇಳಬೇಕಾದ್ರೆ ನಾ ಜೋರ್ ಘೋಷಣೆ ಆಗ್ಬೇಕ. ಕಪ್ಪು ಬೆಳೆ ಅಕ್ಕಿ ಅನ್ನೋದು ಕನ್ಫರ್ಮ್ ಆಗೈತಿ. ಅವ್ರ ಮನೆ ದೇವ್ರುಗಳು ಕೊಡಕ್ ರೆಡಿ ಆಗ್ಯಾರ, ಅವ್ರ ಮನೆ ದೇವ್ರು ಕೊಡ್ಬೇಕು. ನಾನು ಅದನ್ನ ಮುಗಿಸ್ಕೊಂಡು ಆಮೇಲೆ ಮುಖ್ಯಮಂತ್ರಿ ಕಾರ್ಖಾನೆಯವ್ರಿಗೆ 50 ಹಾಕಿದ, ನಾ ಸರ್ಕಾರದ್ರ 50 ರೂಪಾಯಿ ಕೊಟ್ಟ, 50 ರೂಪಾಯಿ ಇಡೀ ರಾಜ್ಯದ ರೈತರಿಗೆ ಕೂಡ ಲಾಭ. ಆಮೇಲೆ ಇಲ್ಲಿ ಗುಲ್ಬರ್ಗಕ್ಕ ಅವ್ ಸಿದ್ದರಾಮಯ್ಯ ಬಂದಾರ. ಸಿದ್ದರಾಮಯ್ಯ ಇನ್ನು ಗುರ್ಲಾಪುರದಂದ್ರ ಗುರುಗಳನ್ನ ಮತ್ತೆ ಅಡ್ಡ ಹುಲಿಗಳನ್ನ ಇಲ್ಲಿ ಕರ್ಸ್ಕೊಂಡು ಅಂತೇಳಿ ಪ್ರೆಸ್ ಮೀಟ್ ಮಾಡಿಬಿಟ್ಟಾರ. ಪ್ರೆಸ್ ಮೀಟ್ ಮಾಡಿ ನನಗೆ ಹೇಳ್ರು. ಮತ್ ನಾನು ಅಲ್ಲಿ ಬೇರೆ ಕಾರ್ಯಕ್ರಮ ಫಿಕ್ಸ್ ಆತ್. ಕಮಿಷನರ್ಗೆ ಫೋನ್ ಹಚ್ಚಿನಿ, ಏನ್ರಿ ಮತ್ತ FRP ಹೊರತುಪಡಿಸಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಹೆಂಗೆ 300 ರೂಪಾಯಿ ಜಾಸ್ತಿ ರೇಟ್ ತಗೊಂಡು ಅಲ್ಲೂ ಕೂಡ ಆ ರೀತಿ ಒಳಗೆ ರೇಟ್ ಆಗಬೇಕು ಅನ್ನುವಂಥದ್ದನ್ನ ನಾವು ಹೋಗಿ ಕೊಡ್ದ ಅವ್ರ ಕಾರ್ಖಾನೆಗಳು ಮಾಡಿ ಸಾಹೇಬನ ಕೊಡ್ದ ಸಾಹೇಬ್ ಲೆಕ್ಕಾಚಾರ ಮಾಡಿ ನಾವು ಹೋಗೋಕ್ಕಿಂತ ಮುಂಚೆ 3160 ರೂಪಾಯಿ 2-3 ಕಾರ್ಖಾನೆಗಳು ಲೆಟರ್ ಕೊಟ್ಟರು. ಎಷ್ಟು ಲಾಭ ಆಯ್ತು? 4,400 ರೂಪಾಯಿ ಒಮ್ಮೆ ಐತಲ್ಲಿ. ಆ ಸಾಹೇಬ ಜಿಲ್ಲಾಧಿಕಾರಿ ಆಮೇಲೆ ಅವತ್ತು ಹೇಳತ್ತೀರಿ ನಾವು ಹೋದಾಗ, ಜಿಲ್ಲಾಧಿಕಾರಿ ನಾವು ಭಾಳ ಗುದ್ದಾಡಿದ್ರು ಅಧ್ಯಕ್ಷರ, ಅದೇನು ನಿಮ್ಮ ಚಮತ್ಕಾರ ಆಮೇಲೆ ನಿಮ್ಮ ಗುರ್ಲಾಪುರ ಮಹಿಮೆ, ಆಟೋಮೆಟಿಕ್ ಇವ್ರು 400 ರೂಪಾಯಿ ಲೆಟರ್ ಕೊಟ್ಟು ಹೋಗ್ಯಾರ ಅಂತ ಹೇಳಿ. ಅಂದ್ರ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಕಬ್ಬು ಬೆಳೆಗಾರರಿಗೆ ಕೂಡ ಇದರಿಂದ 300-400 ರೂಪಾಯಿ ಲಾಭ ಆಗತ್ತತಿ. ಇಲ್ಲಿ ಕೂಡ 3,160 ರೂಪಾಯಿ ಅಲ್ಲಿನ ಗುಲ್ಬರ್ಗದಾಗ ಒಪ್ಕೊಂಡರು. KPR ಮತ್ತು ಸಕ್ಕರೆ ಕಾರ್ಖಾನೆ ಜಮಖಂಡಿ ನ್ಯಾಮಗೌಡ ಜಮಖಂಡಿದ ಗಣ್ಣ ಮಗನ ಸಂಗಮನಾಥ ಕಾರ್ಖಾನೆ ಮತ್ತು ಮಲಗಣ್ಣ ಸಕ್ಕರೆ ಕಾರ್ಖಾನೆ ಮತ್ತು ಇನ್ನೊಂದು ಹೊರಗುರು ಶುಗರ್ ಇವೆಲ್ಲ ಕಾರ್ಖಾನೆಗಳು. ಇವರೆಲ್ಲ ನಿಮ್ಮ ವೇದಿಕೆ ಮುಖಾಂತರ ನನ್ನ ಮೀಡಿಯಾ ದೇವರುಗಳ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ತಾವ ಭಾಳ ತ್ರಾಸ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾಕಂದ್ರೆ 5-6 ವರ್ಷ ಅದು ಒಟ್ಟ ರೊಕ್ಕನೇ ಹಚ್ಕೊಟ್ಟಿಲ್ಲ ನೀವು. ನಾವು ಮಕ್ಕಳು ಈ ಸಲ ಒಟ್ಟು ಬಡ್ಡಿ ಗಂಟಾರೆ 1 ಗಂಟೆ ಏನು ತುಡುಗು ಮಾಡಿದ್ರಿಲ್ಲ ಅದ್ರೊಂದು ಅರ್ಧಾರೆ ವಸೂಲಿ ಮಾಡ್ಕೋಬೇಕಂತೇಳಿ ಇಡೀ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ. ಬಿಡು ಮಕ್ಕಳೆಲ್ಲ ನಾವು ನಿಮ್ಮ ಮೇಲೆ ಭಾಳ ಪ್ರೀತಿ ಅದು. ಮತ್ತ ನಿಮ್ಗೆ ಯಾಕೆ ಹೇಳತ್ತು ಅಂದ್ರ ನಿಮಗೆ ಮೋಸ ಮಾಡ್ಬೇಕಂತ ಇಲ್ಲವ, ನಮ್ಮನ್ನ ಮೋಸ ಮಾಡಿ ನೀವು ಹಿಡಿದು ಬದುಕಿರಿ. ಇದೊಂದ್ಸಲ 3,150 ರೂಪಾಯಿಗೆ ಕಟಾವು ಸಾಗಾಣಿಕೆ ಬಿಟ್ಟ ಇಲ್ಲಿರ್ತಕ್ಕಂಥ ಎಲ್ಲ ಏನ್ 4 ಕಾರ್ಖಾನೆಗಳು ಇರ್ತಾವಲ್ಲ ಸಂಗಮೇಶಿಲೆ 4-5 ಕಾರ್ಖಾನೆಗಳ ರೇಟ್ ಏನು ಕಡಿಮೆ ಕೊಡತ್ರಿ, ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಾನು ಬೆಳಿಗ್ಗೆ ಕೂಡ ಕಮಿಷನರ್ಗೆ ಮಾತಾಡಿದೀವಿ. ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಹೇಳೈತಿ, ಇದಕ್ಕೆ ಬರ್ತನಾಗ ಕೂಡ ಹೇಳಿದ್ದೀನಿ. ಇದು ಲೇಟ್ ಆಗಬಾರ್ದು. ಅಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡ್ಯಾರ, ಇಲ್ಲಿ ಸಾವಿರಾರು ಜನ ಬೀದಿ ಒಳಗೆ ಕೂತಾರ. ನಮ್ಮಲ್ಲಿ ಚಳವಳಿ ಐತಿ, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಚಳವಳಿ ಪ್ರಾರಂಭ ಆಗ್ಯಾವ. ಇದು ಗುರ್ಲಾಪುರದಂಗೆ ಮತ್ತೆ ಜನ ಆಂದೋಲನ ಆಗಿ ಇಡೀ ಮತ್ತೆ ರಾಜ್ಯ ಬಂದ್ ಕರೆದು ರಾಷ್ಟ್ರೀಯ ಬಂದ್ ಕರೆದ ಮತ್ತೆ ನಿಮ್ಮ ಸರ್ಕಾರ ಕೆಡಿವೆ. ಇದೆಲ್ಲ ಬೇಡ. ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಟ್ಟು ಈ ಭಾಗದಾಗ ಕೂಡ ಕಬ್ಬು ಬೆಳೆಯಕ್ಕೆ ಅಷ್ಟೇ ಖರ್ಚು ಬರ್ತೈತಿ. ನಮಗಲ್ಲಿ 3,300 ತಗೋತು, ಅದಕ್ಕೆ ಇಲ್ಲಿ 200 ಕಡಿಮೆ ಕೇಳತ್ತು. ಯಾಕಂದ್ರೆ ನೀವು ಒಪ್ಪಿಕೊಂಡಿರತ್ತೇಳಿ, ನಾವು ಒಪ್ಪಿಕೊಂಡಿಲ್ಲ. ಮತ್ತು ಭಾಳ ಕೇಳಿ ಅಂದ್ರೆ ಕೊಡ್ಬೇಕಲ್ಲ. ಅದ ಮಾದರಿ ಒಳಗ ಈ ಸಲ ಕಡ್ಡಾಯವಾಗಿ ಅವ್ರು ಕೊಡಲೇಬೇಕು, ಅವ್ರ ಮನೆದೇವ್ರು ಕೊಡ್ಬೇಕು. ಯಾಕಂದ್ರ 5-6 ವರ್ಷದಿಂದ ಲೂಟಿ ಮಾಡಿದ್ರಿ, 10 ರೂಪಾಯಿ ಕೂಡ ಹೆಚ್ಚು ಕೊಟ್ಟಿಲ್ಲ. ನಾವೇನು ದೀಪಾವಳಿಗೆ 100 ರೂಪಾಯಿ ಕೊಡ್ತಾರ ತಿಳ್ಕೊಂಡಿದ್ವು. ಆ ಸಲ ಹೋದಲ್ಲ ಏನ್ 5 ದೀಪಾವಳಿ ಆಗಿ ಹೋದ್ವು. ಅವ್ರೇ ನಮ್ಮ ಗೋರಿ ಮೇಲೆ ರಾಜಕಾರಣ ಮಾಡತ್ತಾರ ಹೊರತಾಗಿ ಈ ಮಕ್ಕಳು ಬಾಳ ಮಂದಿ ಇದಾರ, ಮತ್ತೆ ಯಾರು ಕೇಳೋರಿಲ್ಲ. ಇನ್ನು ಮುಂದೆ ನಿಮ್ಮ ಆಟ ನಡೆಯಂಗಿಲ್ಲ. ರೈತ ದೇವರುಗಳು ಲಕ್ಷಾಂತರ ಜನ, ಕಬ್ಬು ಬೆಳೆಗಾರರು, ಎಲ್ಲಾ ಪರ ಸಂಘಟನೆಗಳು, ಎಲ್ಲಾ ರೈತರು ಇವತ್ತು ಲಕ್ಷ ಜನ ಬೀದಿಗೆ ಬರಕ್ ಕೂತಾರ. ನಾಳೆ ಅಧಿವೇಶನ ಸಂದರ್ಭದಲ್ಲಿ ಕೇಳಬೇಕಾಗಿದ್ದು ಅಡ್ಡ ಇಲ್ಲ, ಪಡ್ಕೊಂಡ್ ಬರ್ಬೇಕಾಗೈತಿ. ಕೇಳುದು ಆಟಿಲ್ಲ. ಈಗ ಗುರ್ಲಾಪುರದಾಗ ಕೂತ ಸರ್ಕಾರ ಕರೆಸಿ ಕಾರ್ಖಾನೆ ಅವ್ರನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಿಸಿದ್ರು. ಮತ್ತೆ ಅಲ್ಲಿ 20 ಲಕ್ಷ ಮಂದಿ ಸೇರಿ ಅಂದ್ರೆ ಬೇರೆ ಏನಿದೆ ಉದ್ಯೋಗ? ನಿಮ್ಮ ಮಾತ ಕೇಳ್ಬೇಕವ. ಟನ್ನಿಗೆ 1,000 ಮೋದಿನೂ ಬಿಡಂಗಿಲ್ಲ. ಮತ್ತ
ಮೋದಿ ಅಜ್ಜ ನಮ್ಮನ ರಿಕವರಿ ಒಳಗ್ ಕೊಂದನ ಆ ಅಜ್ಜನಂತೂ ಬೇರೆ ಐತೆ. ಅದಕ್ಕ ಇಡೀ ಸುಮಾರು 16 ರಾಜ್ಯದವ್ರ ನಮ್ಮ ಮಹಾರಾಷ್ಟ್ರದ ರಾಜು ಶೆಟ್ಟಿ ಸಾಹೇಬ MLA ಆಗ್ಬೇಕು ಮಂತ್ರಿ ಆಗ್ಬೇಕಂತೇಳಿ ನಮಗ ತಲೆಯಾಗಿಲ್ಲ. ಸರ್ಕಾರ ನೀವಿದ್ದಲ್ಲಿ ಬರಾಕೈತಿ, ಎಲ್ಲ MLAಗಳು ಓಡಿ ಬರುವಂಗ್ ಮಾಡಕೈತಿರ, ನಮ್ಗ್ಯಾಕೆ MLA ಆಗ್ಬೇಕಾಗೈತ್ಯ? ಕಬ್ಬಿಗೆ 5,500 ಸಿಕ್ಕರೆ ಸಾಕು. ಏನಿವತ್ತ KPR ಕಾರ್ಖಾನೆ ಐತಿ, ತಾವು 114 ರೂಪಾಯಿ ಕೊಡ್ಬೇಕಾಗಿತ್ತು ಕಟಾವುದ್ದ, ಬರೀ 50 ರೂಪಾಯಿನೂ ಅರ್ಧ % 57 ಅರ್ಧ % ಹಣ ಕೊಟ್ಟಿರಿ. ಯಾಕಪ್ಪ? ಅದ ಕಾಯಂ ಹೇಳ್ತಾರಲ್ಲ ಅದನ್ನ, ಅಂದ್ ಕಾಯಂ ನಿಮ್ಗಲ್ಲಕ್ಕ ನಮ್ಮ ಕಡೆ ಹೇಳ್ತಾರ, ಮಣ್ಣು ನಮಗೂ ಹೇಳ್ರು. ಈಗ ಓಡಾಡಿ ಚಾಲೋ ಮಾಡತ್ತಾರ, ಅನ್ನಂಗೆ ಹೇಳತ್ತಾರ. ಭಾಗ್ಯ ಕೊಡ್ತಾ ಇಲ್ಲ, ನೀವ ಲೂಟಿ ಮಾಡೋದೆಲ್ಲ ಗೊತ್ತಾಗೈತಿ. ಕಾರ್ಖಾನೆ ಬಂದ್ ಮಾಡ್ತೋತಂದ್ರ ಮೊದಲೇ ನೀ ಕಟ್ಟಾಕ್ ಹೋಗ್ಬಾರ್ದು. ಮೊದಲು ಯಾರು ಕಟ್ ಅಂದಾರ? ಕಾರ್ಖಾನೆ ಬಂದ್ ಮಾಡೋ ಇದ್ದಂದ್ರೆ ಈ ಸಲ ಎಡ್ ನಾವು ಕಬ್ಬ ಹಿಡ್ದು ಅದನ್ನೆಲ್ಲ ಪರಿಹಾರ ಕೊಡು, 5,000 ರೂಪಾಯಿ ಟನ್ದಂಗ. ಹೌದಿಲ್ರಿ? ಮತ್ತೊಂದು ಕಾರ್ಖಾನೆ ಕಟ್ದು ನಾವ ಏನ್ ದೊಡ್ಡದು ಇವತ್ತು ಮುಂದಿನ ವರ್ಷನ ಕೂಡ ಹೊಸ ಕಾರ್ಖಾನೆ ಕಟ್ಟಕ್ ಬರ್ತದ ನಮಗ? ಬರ್ದಿಲ್ರಿ? ಎಲ್ಲಾರು 10,000 ರೂಪಾಯಿ ಹಾಕಿರೋ ಒಂದು ಕಾರ್ಖಾನೆ ಕಟ್ತು ಮಗಂದ, ಏನಾಗೋದತ್ತೆ? ಹೌದಿಲ್ರಿ ಹಿರಿಯ? ಮತ್ತ ಅವೆಲ್ಲ ಆ ಡೊಂಗಿತನ ಈ ಕಾರ್ಖಾನೆ ಮಾಲೀಕರೆಲ್ಲ ಬಿಟ್ಟು ಬಿಡ್ರಿ. ಗೊತ್ತೈತೆ ಅವ್ರಿಗೆ ಲೂಟಿ ಮಾಡ್ಕೋತ ಕಾರ್ಖಾನೆ ನಿಮ್ಮನ್ನ ಡಬ್ಬ ಹಾಕಿ ಇನ್ನು 2 ಕಾರ್ಖಾನೆ ಬೇರೆ ಕಡೆ ಕಟ್ಟ್ಯಾರ ಅವ್ರ. ನಮಗ ಹಂಚಿಕೆ ಹಾಕ್ತಾರ ಅವ್ರ ಪದ್ಧತಿ ಐತೆ ಅವ್ರದ. ನಾವ್ ಕಾರ್ಖಾನೆ ಬಂದ್ ಮಾಡ್ತೋದ್ರ ಹಂಚ್ಬೇಕಲ್ಲ, 100 ಕಡಿಮೆ ಕೇಳ್ಬೇಕ. ನೋಡ್ರಿ ಹುಲಿ ಅನ್ನದೈತಿ ನಮ್ಮ ಹುಲಿದ, ಅವನಕ ಗಟ್ಟಿಯಾಗೈತಿ. ಆದ್ರೂ ಅವ್ರ ಮಣಿದೇವ್ರ ಕಾರ್ಖಾನೆ ಚಾಲು ಮಾಡ್ಬೇಕು, ಅವ್ರ ಮಣಿದೇವ್ರ ಕಬ್ಬಿನ ಬೆಲೆ ಕೊಡ್ಬೇಕಾಕತಿ. ಬೆಟ್ಟಪ್ಪಲ್ಲ ನಾವೇನ ಇಡೀ